ಓಕೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಪೂಜಾ ಸಂಭ್ರಮ ಇರತಕ್ಕಂಥದ್ದು. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥ ಚಾಮುಂಡೇಶ್ವರಿಯ ಭಕ್ತರು ದೇವಿಯ ದರ್ಶನವನ್ನು ಪಡೆದು ಇಲ್ಲಿ ತೆರಳುತ್ತಾ ಇರತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಈಗ ನಾವು ನಿರ್ಗಮನ ದ್ವಾರದಲ್ಲಿದ್ದೇವೆ. ಚಾಮುಂಡೇಶ್ವರಿಯ ನಿರ್ಗಮನ ದ್ವಾರದಲ್ಲಿದ್ದೇವೆ. ಈಗ ಬರ್ತಾ ಇರತಕ್ಕಂಥ ಭಕ್ತಾದಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಯಾವ ಥರ ಇದೆ ಇವತ್ತಿನ ಪೂಜಾ ಕೈಂಕರ್ಯಗಳು, ಜೊತೆಗೆ ಈ ದರ್ಶನ ಎಲ್ಲ ಯಾವ? ದರ್ಶನ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷನೂ ತುಂಬ ನೂಕು ನುಗ್ಲು ಎಲ್ಲ ಆಗಿತ್ತು. ಬಟ್ ಈ ಸರಿ ಕೆಳಗಡೆನೇ ಎಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿ ಸೆಗ್ರಿಗೇಟ್ ಮಾಡ್ಕೊಂಡಿರೋದ್ರಿಂದ ಅಷ್ಟಾಗಿ ಇದಾಗ್ತಾ ಇಲ್ಲ. ಯಾರಿಗೂ ವಯಸ್ಸಾದವ್ರಿಗೆ ಆಗಲಿ ಮಕ್ಕಳಿರೋರಿಗೆ ಆಗಿರಲಿ ಎಲ್ಲರಿಗೂ ಅಷ್ಟಾಗಲಿ ಚೆನ್ನಾಗಿ ಮಾಡಿದ್ದಾರೆ. ಸೆಗ್ರಿಗೇಟ್ ಮಾಡಿ ಟೈಮ್ ಟು ಟೈಮ್ ದರ್ಶನ ಈಗ ಚೆನ್ನಾಗಿ ಮಾಡ್ತಾರೆ. ವಿಶೇಷ ಅಂತ ಹೇಳಿದ್ರೆ ಆಷಾಢ ಶುಕ್ರವಾರ ಅಥವಾ ದೇವಿ ಅಂತ ಬಂದ ತಕ್ಷಣ ಮಹಿಳೆಯರಿಗೆ ಬಹಳ ವಿಶೇಷವಾದಂತಹ ದಿನ. ಮನೆಗಳಲ್ಲಿ ಯಾವ ರೀತಿ ಆಚರಣೆ? ಮನೆಗಳಲ್ಲಿ ನಾವು ಇಲ್ಲಿ ಬರಬೇಕಂದ್ರೇ ಅಂತಲ್ಲ, ಪ್ರತಿ ಶುಕ್ರವಾರನಾಗಿರಲಿ ಮಂಗಳವಾರನಾಗಲಿ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದ್ರಲ್ಲೇ ನಮಗೊಂದು ತೃಪ್ತಿ. ಅದು ಪ್ರತಿಫಲ ಆಮೇಲೆ, ಬಟ್ ಪೂಜೆ ಮಾಡಿದ ತಕ್ಷಣ ನಮಗೊಂದು ಸಮಾಧಾನ ಸಿಗುತ್ತೆ. ಅದು ಇಲ್ಲಿ ಬಂದು ಹೋದ್ಮೇಲೆ ತುಂಬ ನಮಗೆ ಅದರದ್ದು ಮಹತ್ವ ಎಲ್ಲ ತಿಳ್ಕೊಂಡು ಅನುಕೂಲಗಳು ಒಳ್ಳೆಯದು ಎಲ್ಲ ಆಗಿದ್ದಾವೆ. ಈಗ ವರಮಹಾಲಕ್ಷ್ಮಿ ಹಬ್ಬ, ಬೇರೆ ಬೇರೆ ಹಬ್ಬಗಳೆಲ್ಲ ಆಚರಿಸ್ತೀರಿ. ಆ ಸಂದರ್ಭದಲ್ಲಿ ಒಂದಷ್ಟು ಸಿಹಿ ತಿನಿಸು ಆ ಥರದ್ದೆಲ್ಲ ಮಾಡ್ತಿರ್ತೀವಿ. ಇದರಲ್ಲೂ ಆ ಥರದ್ದು ಏನಾದರೂ ಇರುತ್ತೆ? ಇಲ್ಲ, ಆ ಥರ ಅಂತೇನಿಲ್ಲ. ಅದು ನಮ್ಮ ಒಂದು ನಂಬಿಕೆ ಅಷ್ಟೇ. ಏನೋ ದೇವ್ರಿಗೊಂದು ನೈವೇದ್ಯ ಕೊಡ್ತೀವಿ, ಅದು ಅನುಕೂಲ. ನಮ್ಮ ಟೈಮಿಂಗ್ಸು ವರ್ಕಿಂಗ್ ಅವ್ರಿಗಾದರೆ ತುಂಬ ಕಷ್ಟ ಇರುತ್ತೆ. ಅವ್ರವ್ರ ಅನುಕೂಲದ ಪ್ರಕಾರ ಚೆನ್ನಾಗಾಯಿತು. ಇನ್ನು ಮೇಡಮ್, ಬಹಳ ಮುಖ್ಯವಾಗಿ ಯಾವ ಸರತಿ ಸಾಲಿನಲ್ಲಿ ಬಂದ್ರಿ? ಹೆಂಗಿತ್ತು ಆ ಸರತಿ ಸಾಲು? ನಾವು 2000 ಲೈನಲ್ಲಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು. ಲಾಸ್ಟ್ 3 ಇಯರ್ಸ್ಗಿಂತೂ ಈ ಸರಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ 2,000 ರೂಪಾಯಿ ಟಿಕೆಟ್ನಲ್ಲಿ ಏನೇನು ಸೌಲಭ್ಯ ಇದೆ ಮೇಡಮ್? ಏನೇನು ಕೊಡ್ತೀವಿ ಅಂದರೆ ನಿಮಗೆ ಈಗ ಪ್ರಸಾದದೆಲ್ಲ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಕ್ಯೂಲ್ಲಿ ಎಷ್ಟು ಟೈಮ್ ತಗೊಂಡು? ತಾಂಬೂಲ ಅನ್ಸುತ್ತೆ, ತಾಂಬೂಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ಅವರಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. 45 ಮಿನಿಟ್ಸಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು. ದೇವಸ್ಥಾನ ನೋಡಿದಾಗ ಏನು ಅನಿಸ್ತು? ಯಾಕೆಂದರೆ ಅಲಂಕಾರ ಇರ್ಬೋದು, ಆ ಥರದ್ದೆಲ್ಲ ಅಲಂಕಾರ ನೋಡಿದಾಗಂತೂ ಗೂಸ್ ಬಂಪ್ಸ್ ಬಂತು. ತುಂಬ ರೋಮಾಂಚನ ಥರ ಆಗಿತ್ತು, ಸಖತ್ತಾಗಿ ಕಾಣಿಸ್ತು, ಚೆನ್ನಾಗಿತ್ತು. ಈಗ ಕೆಲವರು ನೋಡ್ಲಿಕ್ಕೆ ಆಗಿರೋದಿಲ್ಲ, ಧರ್ಮದರ್ಶನದಲ್ಲಿ ಬರ್ತಾರೆ, ಸಮಯ ಜಾಸ್ತಿ ಹಿಡಿಯುತ್ತೆ. ಇನ್ನು ಕೆಲವರು ಬರಲಿಕ್ಕೆಲ್ಲ ಆಗೋದಿರೋದಿಲ್ಲ. ಅಂಥವ್ರಿಗೆಲ್ಲ ಏನು ಹೇಳಲಿಕ್ಕೆ? ಮನೆಗಳಲ್ಲಿ ಪೂಜೆ ಮಾಡೋದು ಮತ್ತು ಇವಾಗೆಲ್ಲ ಟಿ ವಿಯಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ನೀವೆಲ್ಲ ಲೈವ್ ಟೆಲಿಕಾಸ್ಟ್ ಮಾಡ್ತಿರ್ತೀರ, ನೋಡಿ ಅಲ್ಲೇ ಸಮಾಧಾನ ಮಾಡ್ಕೋಬೇಕು.